अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की ज़रूरत। शहर हैदराबाद में सालों से इस इलाज के लिए खानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर खास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफेक्ट्स, नो ऑपरेशन। तशखीस करते हुए दवाएं की जाती है फराहम। तो देर ना करें, जल्द ही तशरीफ लाए RS यूनानी फार्मेसी, बहादुरपुरा X रोड, अपोजिट केनारा बैंक, हैदराबाद। मजीद तफसीलात के लिए रब्त करें 9390610436 पर। 5 ಕೋಟಿ ದುಡ್ಡು ಇಟ್ಕೊಂಡಿದ್ರು ಅಂತ ಹೇಳಿ ಅವರ ಹೇಳಿಕೆಯನ್ನ ಕೊಡ್ತೀವಿ. ಸೊ ಬೇರೆ ಬೇರೆ ಶಾಸಕರು ಶಿವಳ್ಳಿ ಆದಿಯಾಗಿ ಬೇರೆ ಬೇರೆ ಶಾಸಕರೆಲ್ಲ ಕೂಡ ಯಾರ್ಯಾರು ಫೋನಲ್ಲಿ ಏನೇನು ಮಾತಾಡೋದು ಅಂತ ಹೇಳಿ ಅವತ್ತ ಕಾಲದಲ್ಲಿ BC ಪಾಟೀಲ್ ಆದಿಯಾಗಿ ಅವ್ರಿಗೆ ಆಮಿಷವನ್ನು ಒಡ್ಡಿದ್ದನ್ನ ಕೂಡ ಬಯಲಿಗೆಳೆದಿದ್ದನ್ನ ನಾವೆಲ್ಲ ಗಮನಿಸಿದ್ದೇವೆ. ಹೆಬ್ಬಾರ್, ನಮ್ಮ ರಹೀಂ ಖಾನ್ ಇವರೆಲ್ಲ ಕೂಡ ಏನು ಹಣದ ಆಮಿಷ ಒಡ್ಡಿದ್ದನ್ನ ಬಯಲವನ್ನು ಕೇಳಿದ್ರು. ಸೊ ಕೊನೆಗೆ ಸಕ್ಸಸ್ಫುಲ್ ಆಗಿ ಸರ್ಕಾರ ಮಾಡಿದ್ರು. ಈ ಸರ್ಕಾರ ಆಗಿ ಬೈ ಎಲೆಕ್ಷನ್ ಆಯ್ತು. ಬೈ ಎಲೆಕ್ಷನ್ಗೆ ಎಷ್ಟೆಷ್ಟು ಖರ್ಚಾಯ್ತು ಅಂತ ಹೇಳಿ ಮಾಧ್ಯಮಗಳೆಲ್ಲ ಬಂದ್ರು, ಓಟ್ಗೆ ಎಷ್ಟೆಷ್ಟು ಕೊಡ್ಬೋದು. ಆದ್ರೆ ಇವತ್ತು ನಾವು ರಾಜ್ಯದ ಜನತೆ ಪ್ರತಿಯೊಂದರಲ್ಲೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಕೋವಿಡ್ ಆಯಿತು, ಕಾಂಟ್ರಾಕ್ಟರ್ 40% ಆಯಿತು, ಎಲ್ಲ ನೇಮಕಾತಿಗಳು ಇಂಜಿನಿಯರ್ ಇರ್ಬೋದು, STA ಇರ್ಬೋದು, ಪೊಲೀಸ್ ಇರ್ಬೋದು, ಎಲ್ಲ ನೇಮಕಾತಿಗಳಲ್ಲೂ ಕೂಡ ಒಂದೊಂದು ರೇಟ್ ಫಿಕ್ಸ್ ಆಗೋಯ್ತು. ಜೊತೆಗೆ ಪೇಪರ್ ಅಲ್ಲೂ ಕೂಡ ಬರೋದು DOSPಗೆ ಇಷ್ಟೋ ಪೋಸ್ಟಿಂಗು, ಸಬ್ ಇನ್ಸ್ಪೆಕ್ಟರ್ಗೆ ಇಷ್ಟೋ, SPಗೆ ಇಷ್ಟೋ ಅಂತೇಳಿ ಈ ಹೋಟ್ಲಲ್ಲಿ ತಿಂಡಿ ಬೆಲೆಗೆ ರೇಟ್ ಹಾಕ್ದಂಗೆ ಸೊ ಎಲ್ಲ ರೇಟ್ ಕೂಡ ಹಾಕಿದ್ರು. ಅದು ಮುಗಿತು. ಈಗ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಇಷ್ಟೇ ಇಟ್ಕೊಂಡು ಮಾಡ್ತೀವಿ ಅಂತ ಹೇಳಿ ನನ್ನನ್ನ ಕರೆದ್ರು ಅಂತೇಳಿ ನೇರವಾಗಿ ಆರೋಪ ಮಾಡಿದ್ರು. ನೀವು ಹಿಂದೆ ಯಡಿಯೂರಪ್ಪನವ್ರ ಬಗ್ಗೆ ವಿಶ್ವನಾಥ್ ಅವರು ಏನು ಹೇಳಿಕೆಯನ್ನು ಕೊಟ್ಟರು ಅದ್ರ ಬಗ್ಗೆ ನೀವೇನೋ ಚರ್ಚೆ ಮಾಡಿಲ್ಲ, ಕೇಸ್ ತೆಗೆದುಕೊಳ್ಳಿಲ್ಲ, ACB ತೆಗೆದುಕೊಳ್ಳಿಲ್ಲ. ಯತ್ನಾಳ್ ಮಾತಾಡಿದಂತ ವಿಚಾರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಧ್ಯಕ್ಷರಾಗಬೇಕು, ಮೆಂಬರ್ ಆಗಬೇಕು, ಅಲ್ಲೆಲ್ಲ ನಡೀತದೆ ಅಂತ ಅದ್ರ ಬಗ್ಗೆ ನೀವು ಮಾತಾಡಲಿಲ್ಲ. ಈಗ 2,500 ಕೋಟಿನೇ ನಿಮ್ಮ ಸ್ಥಾನಕ್ಕೆ ಬೆಲೆ ಕಟ್ಟಿ ನನಗೆ ತೆಗೆದುಕೊಂಡು ಬಾ ಅಂತ ಹೇಳಿದ್ರು, ಕರೆದ್ರು ಅಂತ ಹೇಳಿ ದೆಹಲಿಯಿಂದ ಬಂದು ಕರೆದ್ರು ಅಂತ ಹೇಳಿ ಹೇಳಿದ್ಮೇಲೆ ಇನ್ನ ಯಾಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸುಮ್ಮನೆ ಕೂತಿದೆ? ಇನ್ಕಮ್ ಟ್ಯಾಕ್ಸ್ ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ? ED ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ? CBIನವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ? ಈಗ ನಮ್ಮೆಲ್ಲ ಡಿಸಪ್ರೇಟ್ ಅಸೆಟ್ ಕೇಸ್ ಅಂತೇಳಿ ನಿಮ್ಮ ಅಡ್ವೊಕೇಟ್ ಜನರಲ್ ಇದು ಕೊಡಕ್ ಬರಲ್ಲ ಅಂತ ಹೇಳಿದ್ರು ಕೂಡ ನೀವು ಕೇಸ್ ಕೊಟ್ರಿ ನನಗೆ. ಬಂಗಾರಪ್ಪ ಇವರ ಯಡಿಯೂರಪ್ಪನ ಕಾಲದಲ್ಲಿ ನಮ್ಮೆಲ್ಲ ಕೇಸ್ ಹಾಕಿದ್ದೀವಿ. 3 ವರ್ಷದಿಂದ ಕೇಸ್ ಹಾಕಿ ಎಲ್ಲ ನೋಟಿಸ್ಗಳೆಲ್ಲ ಕೊಟ್ಟು ಏನ್ ಬೇಕೋ ಮಾಡ್ತಾ ಇದ್ದೀವಿ. ಇದು ಯಾಕೆ ಸ್ವಾಮಿ? ಮುಖ್ಯಮಂತ್ರಿಗಳೇ, ನೀವು ರಕ್ಷಣೆ ಮಾಡ್ಕೋತಾ ಇದ್ದೀರೋ, ನಿಮ್ ಪಾರ್ಟಿ ರಕ್ಷಣೆ ಮಾಡ್ತಾ ಇದ್ದೀರೋ, ಸಂವಿಧಾನ ಸುಡಬೇಕು ಅಂತ ಮಾಡಿದ್ದೀರೋ, ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರ್ಯಾರು ರಾಜಕಾರಣಿಗಳಿದ್ದಾರೆ ಅವನ್ನೆಲ್ಲ ಏನ್ ಮಾಡಬೇಕು ಅಂತ ಇದ್ದೀರಿ?
ಇದು ನಾನು ಬೇರೆ ಯಾರ ಹತ್ರನೂ ನಾನು ಪ್ರಶ್ನೆ ಉತ್ತರ ಕೇಳುವುದಿಲ್ಲ. ನಾನೇನು ಪ್ರಹ್ಲಾದ್ ಜೋಶಿ ಅವ್ರನ್ನು ಕೇಳುವುದಿಲ್ಲ, ಇಲ್ಲ ಇನ್ನೊಬ್ಬ ಯಾರ ಸೆಂಟ್ರಲ್ ಮಿನಿಸ್ಟರ್ಗಳು ನಾನು ಯಾರು ಕೇಳಕ್ ಹೋಗುದಿಲ್ಲ. ನಾನು ಕೇಳ್ತಾ ಇರೋದು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಸರ್ಕಾರದ ಏಜೆನ್ಸಿಗಳಿಗೆ. ಕೂಡಲೇ ಅವ್ರನ್ನ ಮೇಲೆ ಕೇಸ್ ತೆಗೆದುಕೊಂಡು ಆ ಯತ್ನಾಳ್ನ ವಶಕ್ಕೆ ತೆಗೆದುಕೊಂಡು ಯಾರ್ಯಾರು ಅದಕ್ಕೆ ಬಂದಿದ್ರು, ಯಾರ್ಯಾರು ಕೇಳಿದ್ರು, ಯಾರ್ಯಾರು ಮಾಡಿದ್ರು ಅಂತ ಹೇಳಿ ಕೂಡಲೇ ಅದನ್ನ ಅಪ್ರೂವಲ್ ಮಾಡಿಕೊಂಡು ಕೇಸನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಲಿಕ್ಕೆ ನಾನು ಇಲ್ಲಿ ನಿಮ್ಮ ಮುಂದೆ ಕೂತಿದ್ದೇನೆ. ಹೇಳಿ, ಬೇರೆ ವಿಚಾರ ಆಮೇಲೆ ಮಾತಾಡ. ಸರ್, ಈಗ ಯಾವ ರೀತಿ ತನಿಖೆ ಅಂದ್ರೆ ಕೇಂದ್ರ ಏಜೆನ್ಸಿಗಳಾಗಲಿ ಈಗ ಸಪರೇಟ್ ಜುಡಿಷಿಯಲ್ ಇದೆ ಆಗುತ್ತೆ? ಎಲ್ಲ ಬೇಡ, ಜುಡಿಷಿಯರಿ ಯಾಕೆ ಈಗ ಜುಡಿಷಿಯರಿ ಮಾತಾಡೋದು ಬೇಡ. ಜುಡಿಷಿಯರಿ ಅಲ್ಲ ಇದು ಫಸ್ಟ್ ಇಮಿಡಿಯೇಟ್ ಆಗಿ 24 hours ಅಲ್ಲಿ ಫಸ್ಟ್ ಅವ್ರನ್ನ ಕಸ್ಟಡಿ ತಗೋಬೇಕು. ಸರ್, ನಳಿನ್ ಕುಮಾರ್ ಅವರು ಹೇಳಿದ್ದಾರೆ, ಅಂದ್ರೆ ಅದು ಬಿಜೆಪಿಗೂ ನಮಗೂ ಸಂಬಂಧ ಇಲ್ಲ, ಯಾರ ನಾಯಕರನ್ನು ಉಲ್ಲೇಖಿಸಿಲ್ಲ, ಬಿಜೆಪಿ ವರಿಷ್ಠರು ಅಂತ ಹೇಳಿಲ್ಲ, ಜನರಲ್ ಆಗಿ ಹಿಂಗೆ ಎಲ್ಲ ಪಕ್ಷಗಳು ಬಂದಾಗ ಹೇಳಿದ್ದಾರೆ ಅಂತ ಅವರು. ಅವೆಲ್ಲ ಹಂಗಾರೆ ನಳಿನ್ ಕುಮಾರ್ ಕಟೀಲು ಭಾಗಿಯಾಗಿದ್ದಾರೆ, ನಳಿನ್ ಕುಮಾರ್ ಕಟೀಲು ಭಾಗಿಯಾಗಿದ್ದಾರೆ. ಅವರು ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರ ಹೆಸರು ಹೇಳಿಲ್ಲ ಅಂತಂದ್ರೆ ಯಾರ ಹೆಸರು ಹೇಳುದು? ಯಾರ ಸ್ಥಾನ? ಮುಖ್ಯಮಂತ್ರಿ ಸ್ಥಾನ ಕಾಂಗ್ರೆಸ್ ಇರಲಿ, ಕಾಂಗ್ರೆಸ್ ಅವರೇ ಬೇಕಾದ್ರೆ ಮಾಡಿದ್ರು. ನಳಿನ್ ಕುಮಾರ್ ಕಟೀಲ್ ಆಲ್ಸೋ ಈಸ್ ಪ್ರೊಟೆಕ್ಟಿಂಗ್ ಕರಪ್ಷನ್. ಅವ್ರ ಪಕ್ಷವನ್ನ, ಅವ್ರ ಪಕ್ಷದ ನಾಯಕರುಗಳ ದುರಾಡಳಿತವನ್ನ, ಲಂಚದ ನಾಟ್ಯವನ್ನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲದೆ PSI ಸ್ಕ್ಯಾಮ್ ಅಲ್ಲಿ ಒಬ್ಬ ನಮ್ಮ ದಲಿತ ಶಾಸಕ ನಮ್ಮ ಪಕ್ಷದ ಪರವಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬಯಲಿಗೆ ಹೇಳಿದ್ರೆ ಅವನಿಗೆ ನೋಟಿಸ್ ಕೊಡ್ತೀರಿ? ಯಾಕ್ರಿ ಇವ್ರಿಗೆಲ್ಲ ನೋಟಿಸ್ ಕೊಟ್ಟಿಲ್ಲ? ಇವ್ರು ಹೇಳಿಲ್ವೇನ್ರಿ? ಏನು ಅವನ ಮೆಂಟ್ಲೇನಲ್ಲ, ಬಹಳ ಬುದ್ಧಿವಂತ, ಸೆಂಟ್ರಲ್ ಮಿನಿಸ್ಟರ್, MLA. ಏನ್ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೇನು ಚಿಕಿತ್ಸೆ ಕೊಡೋ ಅವಶ್ಯಕತೆ ಇಲ್ಲ. ನಮಗೆ ಬೇಕಾದ್ರೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸ್ಬಿಡ್ತಾರೆ. ಮಿಸ್ಟರ್ ಬಿಜೆಪಿ ಪ್ರೆಸಿಡೆಂಟ್, ನಿಮ್ಮ ರಾಜ್ಯದ ನಿಮ್ಮ ಮುಖಂಡತ್ವದಲ್ಲಿ ಕರಪ್ಷನ್ ನಡೀತಾ ಇದೆ. ನಿಮ್ಮ ಚೀಫ್ ಮಿನಿಸ್ಟರ್ ಏನ್ ಬಹಳ ನನ್ನ ಆಡಳಿತವನ್ನ ಚುರುಕು ಮಾಡಿಬಿಟ್ರೆ ಶಿವಕುಮಾರ್ ರಾಜಕಾರಣ ಮುಗಿದೋಗ್ತಿದೆ ಅಂತ ಹೇಳ್ತಿರಲ್ಲ. ಫಸ್ಟ್ ನಿಮ್ಮ ಮನೆಯಲ್ಲಿ ನಿಮ್ಮ ಒಬ್ಬ ಶಾಸಕರು ಹೇಳಂತ ಮಾತುಗಳನ್ನ ಈ ರಾಜ್ಯದ ಜನತೆಗೆ ನೀವು ಉತ್ತರ ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಈಗ ಪ್ರತಿಯೊಂದು ಈಗ ನೇಮಕಾತಿ ಹಗರಣಗಳು ಆಗ್ತಾನೆ ಇದೆ. ಇಲ್ಲೂ ಕೂಡ ಯಾರು ಕೂಡ ನೇಮಕಾತಿ ಅಂದ್ರೆ ಅಧಿಕಾರಿಗಳಿಂದಾಗಲಿ ಅಥವಾ ಯಾರು ಕೂಡ ನಿರ್ದಾಕ್ಷಿಣ್ಯ ಕ್ರಮ ಆಗ್ತಿಲ್ಲ. ನೋಡಿ, ನೇಮಕಾತಿ ಹಗರಣದಲ್ಲಿ ಬರೀ ಬೆನಿಫಿಷಿಯರಿ ಪಾಪ ಅವ್ರನ್ನ ಮಾತ್ರ ಹಿಡಿತಾ ಇದ್ದಾರೆ. ಅಂಗಡಿ ಓಪನ್ ಆಗಿತ್ತು, ಅಂಗಡಿ ತೆಗೆದುಕೊಂಡು. ಯಾವ ಮಂತ್ರಿ ಇದಕ್ಕೆ ಭಾಗಿಯಾಗಿದ್ರು? ಯಾರು ಬೆಂಬಲವಾಗಿ ನಿಂತ್ಕೊಂಡ್ರು? ಈಗ ಹೋಮ್ ಮಿನಿಸ್ಟರ್ ಇಲ್ಲ ಅಂದ್ರೆ ಅಶೋಕ್ ನಾರಾಯಣ್ ಫೋನ್ ಮಾಡಲಿಲ್ಲ ಅಂತಂದ್ರೆ ಅವ್ರು ಬಿಡ್ತಿದ್ರ? ಅವ್ರು ನೋಟಿಸ್ ಕೊಟ್ಬಿಟ್ಟು ಕರೆದಾಗ ಎಲ್ಲರನ್ನು ಮೇಲಿಂದ ಕರ್ಕೊಂಡು ಬಂದು ಕೂಡ್ಕೊಂಡಿದ್ದಾರೆ. ಅವ್ರ ಕ್ಯಾಂಡಿಡೇಟ್ ಮಾತ್ರ ಬಿಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಬಹಳ ಸತ್ಯವನ್ನ ತಿಳಿಸಿದ್ದಾರೆ. ಏನು? ಅಶ್ವಥ್ ನಾರಾಯಣ್ ಅವರು ಅವ್ರ ಮೊದಲಿಂದನೂ ಸರ್ಟಿಫಿಕೇಟ್ಗಳನ್ನ, ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಟ್ಟು ಅದೊಂದು ದೊಡ್ಡ ದಂಧೆನೇ ನಡೆಸ್ತಾ ಇದ್ರು ಅಂತ ಹೇಳಿದ್ದಾರೆ. ದಂಧೆನೇ ನಡೆಸ್ತಾ ಇದ್ರು ಅಂತ ಹೇಳಿದ್ದಾರೆ. ಕೂಡಲೇ ಎನ್ಕ್ವೈರಿ ಆರ್ಡರ್ ಮಾಡ್ರಿ. ಒಬ್ಬ ಫಾರ್ಮರ್ ಚೀಫ್ ಮಿನಿಸ್ಟರ್ ಹೇಳ್ತಾ ಇರೋಂತ ಮಾತಿದು. ಎಲ್ಲ ಜನ ಈಚೆಗೆ ಬರ್ತಾರೆ.
ಕೇಸ್ ಕಂಪ್ಲೇಂಟ್ ತೆಗೆದುಕೊಳ್ಳಿ. ಹಿಂದೆ ಮಂತ್ರಿಗಳೆಲ್ಲ ಬೇಕಾದಷ್ಟು ಇಂಥ ಘಟನೆಗಳಲ್ಲಿ ಫೇಸ್ ಮಾಡಿದ್ದಾರೆ. ಅವ್ರಿಗೆ ಆಧಾರ ಇಲ್ಲದೆ ಮಾತಾಡ್ತಾರ ಒಬ್ಬ ಚೀಫ್ ಮಿನಿಸ್ಟರ್ ಆಗಿದ್ದವರು? ಇಲ್ಲ, ಅವ್ರ ಮೇಲೆ ಕೇಸ್ ಹಾಕ್ಲಿ. ನೀ ಸುಳ್ಳು ಹೇಳ್ತಾ ಇದ್ದೆ ಅಂತ ಅಶ್ವತ್ಥ ನಾರಾಯಣ ಸರ್ಕಾರನೋ ಇಲ್ಲ ಅವ್ರ ಮೇಲೆ ಕೇಸ್ ಹಾಕ್ಬೇಕಲ್ಲ. ಅಲ್ಲ, ಇದೆಲ್ಲ ಬೆಳವಣಿಗೆ ನೋಡಿದ್ರೆ ಎಲ್ಲ ಒಂದ್ ಕಡೆ ಮುಚ್ಚಾಕುವಂತ ತಂತ್ರ ನಡೆದಿದೆ. ಖಂಡಿತ ಸರ್ಕಾರ ಮುಚ್ಚಾಕ್ಬೇಕು ಅಂತಾನೆ ಈ ಕೆಲವು ರಾಜಕಾರಣಿಗಳು, ಕೆಲವು ಮಂತ್ರಿಗಳು, ಶಾಸಕರ ಹೆಸರನ್ನ ಈಚೆ ತೆಗಿತಾ ಇಲ್ಲ. ಬರೀ ಸಿಒಡಿ ಅವ್ರಿಗೆ ಹೇಳ್ಬಿಟ್ಟು ಅವ್ರು ಯಾರೋ ಅವರೆಲ್ಲ ಹೊಡಿತಾರೆ, ಅವರಲ್ಲ. ಇದಕ್ಕೆ ಯಾರು ಬೆಂಬಲವಾಗಿ ನಿಂತರು, ಯಾರು ಕಲೆಕ್ಷನ್ ನಿಂತರು, ಯಾರು ಕೆಲಸ ಕೊಡಿಸಿದ್ರು, ಯಾರು ಇದಕ್ಕೆ ಮಾಡಿದ್ರು, ಎಲ್ಲ ಇನ್ನ ಒಂದು ದೊಡ್ಡ ಪಟ್ಟಿನೇ ನನಗೆ ಕಿವಿಗೆ ಬರ್ತಾ ಇದೆ. ಈ ಹಿಂದೆ ನಡೆದಿರ್ತಕ್ಕಂಥ ನೇಮಕಾತಿಗಳಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನೋ ಒಂದು ಗುಮಾನ ಇದೆ. ಫಸ್ಟ್ ಯಾವುದೇ ಆಗಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, ನಮ್ಮ ಇದ್ರ ಕೊಲ್ಯೂಷನ್ ಗೌರ್ಮೆಂಟ್ ಇರಲಿ, ಫಸ್ಟ್ ಆರ್ಡರ್ ಎನ್ಕ್ವೈರೀಸ್. ಯಾವುದೇ IPS ಅಧಿಕಾರಿಗಳಿಗೆ ಇದುವರೆಗೂ ಎನ್ಕ್ವೈರಿ ಕರೆದಿಲ್ಲ, ಅವ್ರ ತಲೆ ದಂಡ ಆಗಿಲ್ಲ. ಫಸ್ಟ್ ಮಾಡಿ, ಅದನ್ನೇ ಹೇಳ್ತಾ ಇರೋದು ನಾನು. ನಾವು ಮಾಡಿದ್ರು ಮಾಡಿ. ಈಗ ನಾನೊಂದು 30,000 ಜನ ಕೆಲಸ ಕೊಟ್ಟಿದ್ದೀನಪ್ಪ ನನ್ನ ಕಾಲದಲ್ಲಿ. ಇಲ್ಲೇ ನಿಮ್ಮ ಹುಬ್ಳಿಗೆ ಬಂದು ಇಸ್ಕಾಂ ಅಲ್ಲಿ ದೊಡ್ಡ 3,000-4,000 ಜನ ಸೇರಿಸಿ ಅವ್ರಿಗೆಲ್ಲ ಮಾಡಿ ಪವರ್ ಮ್ಯಾನ್ ಅಂತೇಳಿ ಇಲ್ಲೆಲ್ಲ ಲೈನ್ ಮ್ಯಾನ್ಗಳೆಲ್ಲ ಮಾಡಿ ಎಲ್ಲ ಎನ್ಕ್ವೈರಿ ಮಾಡಿ ಅದು ಯಾರು ಲಂಚ ಕೊಟ್ಟವ್ರೆ ಅಂತ ಏನಾರು ಒಬ್ಬ ಏನಾರು ಶಿವಕುಮಾರ್ ಕಚೇರಿಗಾಲಿ ಯಾರಿಗಾರು ಕೊಟ್ಟಿದೆ ಅಂತಂದ್ರೆ ಹಾಕಿ ನಮ್ದು ಹಗ್ಗನ ಒಬ್ಬ ಹೇಳಿದ್ರು ಸಾಕು. ಆಮೇಲೆ ಹೆಂಗ್ ಬಿಕ್ಕಿದಲ್ಲಿ ಕೇಸ್ ಹಾಕಿ ಸರ್, CM ರಾಜೀನಾಮೆಗೆ ಏನಾದರೂ ಒತ್ತಾಯಿಸ್ತೀರಾ? ನಾನು ರಾಜೀನಾಮೆ ಮೇಲೆ ಫಸ್ಟ್ ಎನ್ಕ್ವೈರಿ ಮಾಡಿ ರಾಜೀನಾಮೆ ತಗೊಳ್ಳೋದು ಬಿಡೋದು ಅವ್ರು ಬಿಟ್ಟಿದ್ದು, ಅವ್ರ ಪಾರ್ಟಿ ಬೇಕಾದ್ರೆ ಮಾಡ್ತೀವಿ. ಇದೆಲ್ಲರ ಮಧ್ಯೆಗೆ ಸಂಪುಟ ರಾಜೀನಾಮೆ ಕೊಡುವಂತಷ್ಟು ಕೊಟ್ಬಿಟ್ಟಾರ ಅವರು. ಅದೆಲ್ಲ ಸುಮ್ಮನೆ ಪೇಪರ್ ನ್ಯೂಸ್ ಮಾಡಕ್ ನಂಗೆ ಇಷ್ಟ. DKಶಿ ಆಗ್ರಹ ಅಂತ ಬರೀತಾರೆ ಅಷ್ಟೇ, ನನಗೆ ಅದೆಲ್ಲ ಮುಖ್ಯ. ಫಸ್ಟ್ ಇಂತ 2,500 ಕೋಟಿ ನೋಡಿ, CM ಸ್ಥಾನಕ್ಕೆ 2,500 ಕೋಟಿ ಫ್ರಂಟ್ ಪೇಜ್ ಅಲ್ಲೇ ಬಂದಾಗ ಎಲ್ಲ ಪೇಪರ್ಲೂ ಇದೆ. ಅದೇನು ದಡ್ರ ಆ ಪೇಪರ್ ಅವರು, ಟಿವಿಯವರೆಲ್ಲ ದಡ್ರ. ನಿನ್ನೆ TV9 ನಲ್ಲಿ ನಾನು ಬೆಳಗ್ಗೆ 1 ಗಂಟೆ ನೋಡಿದ್ದೆ, ಪಬ್ಲಿಕ್ ಟಿವಿಲಿ ನೋಡಿದೆ, ಬೇರೆ ಟಿವಿಗಳಲ್ಲಿ ನೋಡಿದೆ. ಬಹಳ ಇಟ್ ಇಸ್ ಎ ವೆರಿ ಸೀರಿಯಸ್ ಅಲಿಗೇಷನ್. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥ ದೊಡ್ಡ ಸ್ಫೋಟಕ ಸುದ್ದಿ ನನ್ನ 40 ವರ್ಷದ ರಾಜಕಾರಣದಲ್ಲಿ ನಾನು ಕೇಳಿರಲಿಲ್ಲ. ಓಕೆ, ಥ್ಯಾಂಕ್ ಯು. ಮುಂದಿನ ನಡೆ ಏನ್ ಸರ್? ಸರ್, ಈಗ ನೋಡ್ರಿ, ನಾವು ನೋಡ್ತೀವಿ. ನಾವು ಆಸ್ ಎ ಪೊಲಿಟಿಕಲ್ ಪಾರ್ಟಿ ನಾವು ಇದನ್ನ ಸುಮ್ಮನೆ ಬಿಡಕ್ ಆಗಲ್ಲ, ಇದು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಹೋರಾಟ ಮಾಡ್ತೀವಿ ಸರ್. ಖಂಡಿತ ಹೋರಾಟ ಅಲ್ಲ. ರಾಜ್ಯದ ಪ್ರತಿ ತಾಲೂಕಿನಲ್ಲೂ ಜನರಿಗೆ ಈ ವಿಚಾರವನ್ನ, ಯಾಕೆಂದ್ರೆ ಮಂತ್ರಿಗಳಲ್ಲ, ಮಂತ್ರಿ ಸರ್ಕಾರ ಮುಖ್ಯಮಂತ್ರಿ ಚೇರ್ ಅಂತಂದ್ರೆ ಎಲ್ಲದಕ್ಕೂ ಇದೆ. ಚೇರ್ ಮೇಲೆ ರೇಟ್ ಅನ್ನು ಹಾಕ್ಬಿಟ್ಟು, ಮಂತ್ರಿಗಳ ರೇಟ್ ಅನ್ನು ಹಾಕ್ಬಿಟ್ಟು ಆ ಚೇರ್ ಅದಕ್ಕೇನ್ ಮಾಡಬೇಕು ಅದಕ್ಕೆ ಕಾರ್ಯಕ್ರಮ ರೂಪಿಸ್ತೀವಿ. ಸರ್, ಇಲ್ಲೂ ಕೂಡ ಶಾಸಕ ಅರವಿಂದ್ ಬೆಲ್ಲದ್ ಕೂಡ 40 ಈ ತರ ಮಾಡ್ತಾ ಇದ್ದಾರೆ. ನಿಮ್ಮ ನಾಗರಾಜ್ ಗೌರಿ ಪ್ರೆಸ್ ಮೀಟ್ ಮಾಡಿದ್ರು, ಇಲ್ಲೂ ಕೂಡ ಅಕ್ರಮಗಳು ಹಾಗೆ ನಡೀತಾ ಇದೆ. ಬಿಜೆಪಿ ಶಾಸಕರು ಏನು 40 ಬಾವಿಗಳು ಅದೆಲ್ಲ ಲೋಕಲ್ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಸರ್, ಈಗ ಹಿಂದೆ ಎಷ್ಟೋ ಹಗರಣಗಳದು ಬಿಜೆಪಿ ಮಾಡಿದ್ದಾರೆ. ಲಾಜಿಕಲ್ ಎಂಡ್ ಯಾಕೆ ಕಾಂಗ್ರೆಸ್ ತಗೊಂಡು ಹೋಗ್ತಾ ಇಲ್ಲ? ಯಾವ ಹೋರಾಟಗಳು ಲಾಜಿಕಲ್ ಎಂಡ್ ಆಗ್ತಾ ಇಲ್ಲ? ಯಾರು ಹೇಳಿದ್ರು? ನೀವು ಮಾಡಿದಿಲ್ಲ, ಸಾಕಷ್ಟು ಬರೀ ಆರೋಪ ಮಾಡ್ತೀರಿ, ಪ್ರೆಸ್ ಮೀಟಿಂಗ್ ಸೀಮಿತ ಆಗ್ತದೆ, ಮುಗೀತು. ಮಾಡಿದ್ವಲ್ಲ, ಈಗ ಕೊಟ್ಟವಲ್ಲ. ಯಾವ್ದು ಸರ್? ಬಟ್ ಪಾಪ ಅವನು ಸಂತೋಷ್ ಪಾಟೀಲ್ ಅಲ್ಲ, ಏನ್ ಸರ್ ನಿಮ್ಗೆ ಸಿಗ್ತಾ ನ್ಯಾಯ ಸಿಗ್ತಾ ಅಂತ ಫ್ಯಾಮಿಲಿ ಕೂಡ? ನ್ಯಾಯ ಅಂತಂದ್ರೆ ಕೊನೆಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂದಾಗ ಎಲ್ಲ ಮುಚ್ಚಾಕ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಸರ್, ಸಿಗ್ಬೇಕಲ್ಲ ಯಾವಾಗ ಅಂತ. ಮಾಡ್ತೀವಿ ಬಿಡ್ರಿ. ಈಗ ಪ್ರಿಯಾಂಕಾ ಮೂರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಅಷ್ಟೇ ಬೇಡ, ಆ ಕುಟುಂಬಕ್ಕೆ ಪರಿಹಾರ ಬೇಕಂತ ಸಹ ಒತ್ತಾಯ ಮಾಡ್ತಾರೆ. ಸಿಗ್ತಾ ಇಲ್ಲ ಅವ್ರಿಗೆ, ಇನ್ನೂ ಏನು ಸಿಗ್ತಾ ಇಲ್ಲ ಅಲ್ಲಿ. ಈಗ ಸಂತೋಷ್ ಪಾಟೀಲ್ ವಿಚಾರದಲ್ಲಿ ಕಾರಜೋಳ ಹೋಗಿ ಏನ್ ಹೇಳಿದ್ದಾರೆ, ನಿರಾಣಿ ಹೋಗಿ ಏನ್ ಹೇಳಿದ್ದಾರೆ,
ಬೇರೆ ರಮೇಶ್ ಜಾರಕಿಹೊಳಿ ಹೋಗಿ ಹೇಳಿದ್ದಾರೆ, ಕೆಲಸ ನಡೆದಿದೆ ಅಂತ ಹೇಳಿದ್ದಾರೆ. ಕೆಲವರು ಗೋಕಾಕಲ್ಲೇ ನಾವು ದುಡ್ಡು ಕೊಟ್ಟಿದ್ದೀವಿ, ನಾವು 20 ಲಕ್ಷ ಕೊಟ್ಟಿದ್ದೀವಿ, 15 ಲಕ್ಷ ಕೊಟ್ಟಿದ್ದೀವಿ. ಒಬ್ಬ ಮಂತ್ರಿಗಳೇ ಹೋಗಿ ಕೆಲಸ ನಡೆದಿದೆ ಅಂತ ಹೇಳಿದ್ಮೇಲೆ ಅವರು ಅತೀಕ್ ಅವ್ರು ಹೇಳ್ತಾರೆ ನಾವು ಯಾವ್ದು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾವ್ದೋ ಜಮೀನಲ್ಲಿ ಯಾರೋ ಕೆಲಸ ಮಾಡಕ್ಕಾಗ್ತದ? ಯಾರು ಮಾಡಕ್ಕಾಗಲ್ಲ. ಸೊ ಫಸ್ಟ್ ಆ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸ್ಕೊಡುವಂತ ಕೆಲಸ ಆಗ್ಬೇಕು. ಅವರು ಫಸ್ಟ್ ಕಳ್ಕೊಂಡಿದ್ದಾರೆ. ಸಂತೋಷ್ ಪಾಟೀಲ್ ಅವನು ಡೆಲ್ಲಿಲೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಚೀಫ್ ಮಿನಿಸ್ಟರ್ಗೆ ಹೇಳಿದ್ದಾರೆ. ಸರ್, ಅವರು ಸಂತೋಷ್ ಪಾಟೀಲ್ ಕೆಲಸ ಮಾಡಿದ್ದಾರೆ ನಿಜ, ನೀವು ಹೋಗಿದ್ರಿ, ಆ ಮಿನಿಸ್ಟರ್ ನೇರಾಣ ಹೋದ್ರು, ಗೋವಿಂದ ಕಾರಜೋಳ ಎಲ್ಲ ಹೋಗಿದ್ದಾರೆ. ಬಟ್ ನೆಕ್ಸ್ಟ್ ಏನ್ ಸರ್ ಆ ಕುಟುಂಬಕ್ಕೆ ಅವರು ನೋಡೋಣ ಅವ್ರೇನ್ ಮಾಡ್ತಾರೆ, ಲೆಟ್ ಅಸ್ ಸಿ ಅವ್ರೇನ್ ರಿಪೋರ್ಟ್ ಕೊಡ್ತಾರೆ. ಸರ್, ಪ್ರಿಯಾಂಕಾ ಖರ್ಗೆ ಅವರಿಗೆ 3 ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಈಗಾಗಲೇ. ಸೊ ಅದು ಮುಂದೆ ನೀವು ಯಾವ ತರ ಇದು ಮಾಡ್ತೀವಿ? ಅದು ಆಮೇಲೆ ಮಾತಾಡ್ತೀನಿ ಡೈರೆಕ್ಟ್ ಆಗಂತ. ಈಗ ಸಂಜೆ ನಡೆದಂತಹ ನವಲಗುಂದ ಪುರಸಭೆ ಚುನಾವಣೆ ಮತ್ತು 2 ವಾರದಿಂದ ನಡೆದಂತಹ ಅಣ್ಣಿಗೇರಿ ಪುರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜಯಕರಿ ಬಾಚಿದೆ ಅವರಿಗೆ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಒಂದೇ ಸರಿ ಕೊಟ್ಟಿದ್ದೀವಿ, ಒಂದೇ ಸರಿ ಕೊಟ್ಟಿದ್ದೀವಿ, ಒಂದೇ ಸರಿ ಕೊಟ್ಟರೆ ಮುಂದೆ